ಸ್ನೇಹಿತರೆ, ಶರಣ ಬಂಧುಗಳೇ, ಸಾಧಕರ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮೊಂದಿಗಿದ್ದಾರೆ ಹಿರಿಯ ರಂಗಕರ್ಮಿಗಳಾದಂತಹ ಶ್ರೀಯುತ ನಾಗರಾಜ್ ಮೂರ್ತಿಯವರು. ಅಣ್ಣ, ಮತ್ತೊಂದು ವಿಚಾರ ತಾವು ಹೇಳಬೇಕು. ಜಾನಪದ ಒಂದು ಬೃಹತ್ ಭಂಡಾರ ಏನಿದೆ, ಖಜಾನೆ ಏನಿದೆ, ನಮ್ಮ ಹಿರಿಯರು ನಮಗೆ ಕೊಟ್ಟು ಹೋಗಿರುವಂಥದ್ದು, ಆ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳು ಇನ್ನೂ ಆಗಬೇಕು ಅಂತ ನಾನು ಹೇಳ್ತೀನಿ. ನೀವೇನು ಹೇಳ್ತೀರಣ್ಣ? ಜಾನಪದದ ನಿಜ ಸತ್ಯ ಹೇಳಿದೆ, ಜಾನಪದ ಸಾಹಿತ್ಯ ಇದೆಯಲ್ಲ, ಅದೊಂದು ದೊಡ್ಡ ಭಂಡಾರನೇ. ವಿಚಿತ್ರ ಅಂದರೆ ಜಾನಪದ ಕಥೆಗಳು, ಜಾನಪದ ಕಾವ್ಯಗಳು, ಜಾನಪದದ ಒಗಟುಗಳು, ಒಡಪುಗಳು ಇವೆಲ್ಲವೂ ಕೂಡ ಇದ್ದಾವೆ. ಇದುವರೆಗೂ ವಿಶೇಷ ಅಂತ ಅಂದರೆ ಇದನ್ನು ಉತ್ತರ ಕರ್ನಾಟಕದಲ್ಲಿ ಕೆಲವು ಜನ ಅದನ್ನು ಡಾಕ್ಯುಮೆಂಟೇಷನ್ ಮಾಡಿದ್ದಾರೆ. ಸುಮಾರು 1972ರವರೆಗೂ ಈ ಜಾನಪದದ ಯಾವುದೇ ರೀತಿಯಾದಂಥ ಸಂಶೋಧನಾತ್ಮಕ ಕೆಲಸ ಆಗೇ ಇರಲಿಲ್ಲ. ಡಾಕ್ಟರ್ ಎಚ್.ಎಲ್. ನಾಗೇಗೌಡರು ಅವತ್ತು ಜಿಲ್ಲಾಧಿಕಾರಿಗಳಾಗಿದ್ದಂಥವರು, IAS ಅಧಿಕಾರಿಗಳು, ಅವರು ಮತ್ತು ಡಾಕ್ಟರ್ ಗೋರು ಚನ್ನಬಸಪ್ಪ ತರೀಕೆರೆಯಲ್ಲಿ ಮಾಡಿದಂತಹ ಮೊದಲ ಜಾನಪದ ಸಮ್ಮೇಳನ ನಿಜವಾಗ್ಲೂ ಕೂಡ ಇಡೀ ಜನಪದದ ಜಗತ್ತಿಗೆ ಒಂದು ರೀತಿಯಾದಂಥ ಜೀವವನ್ನು ಕೊಟ್ಟಂಥದ್ದು. ನಾವೆಲ್ಲ ಇವತ್ತು ಜನಪದ ಜಾತ್ರೆ ಮಾಡಿರ್ಬೋದು, ಸರ್ಕಾರದ ಭಾಗವಾಗಿ ಮಾಡಿರ್ಬೋದು, ಆದರೆ ಅವತ್ತು ಇಡೀ ಕರ್ನಾಟಕವನ್ನು ಸೇರಿಸಿ ಜನಪದದ ಒಂದು ಸಮಾವೇಶವನ್ನು ಮಾಡೋದ್ರ ಮೂಲಕ ಜನಪದರು ಕೂಡ ಈ ನಾಡಿನ ಸಂಸ್ಕೃತಿಯ ಒಂದು ಭಾಗ ಅಂತ ತೋರಿಸ್ಕೊಟ್ಟಂಥವ್ರು ಗೋರು ಚನ್ನಬಸಪ್ಪನವರು, ಎಚ್.ಎಲ್. ನಾಗೇಗೌಡರು, ತರೀಕೆರೆಯ KR. ಲಿಂಗಪ್ಪನವರು. ಅವರು ಅವತ್ತು ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ, ಆ ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಅನ್ನೋದು ಅಪ್ಪ ಮಾತುಗಳೇ ಎಷ್ಟು ಚೆನ್ನಾಗಿದೆ, ಶಬ್ದ. ಆ ಹೊನ್ನು ಅಂದ್ರೆ ಅದು ಜನಪದ, ಹೊಲ ಅಂದ್ರೆ ಇಡೀ ಜಗತ್ತು. ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಅಂತ ಅಂದ್ಬಿಟ್ಟು ಶುರು ಮಾಡಿದ್ರು. ಆ ಕೃತಿನೇ ಇವತ್ತು ನಮ್ಮ ಇಡೀ ಜನಪದರಿಗೆ ಯಾವ್ಯಾವ ಪ್ರಾಕಾರಗಳಿದೆ ಜನಪದ ಅದ್ರ ಬಗ್ಗೆ ವಿಚಾರಗಳನ್ನ ತಿಳಿಸುವಂತ ಕೃತಿ. ಅದು ಮರುಮುದ್ರಣ ಕೂಡ ಆಗಿದೆ. ಹಾಗೇನೆ ಮುಖ್ಯಮಂತ್ರಿ ಚಂದ್ರು ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದಂಥವ್ರು ಚನ್ನಬಸಪ್ಪನವರು. ಅವಾಗ ಒಂದು ಜಾನಪದದ ಪದಕೋಶ ಮಾಡಬೇಕು ಅಂತೇಳಿ, ಯಾಕಂದ್ರೆ ಈಗಿನ ಕಾಲದ ಮಕ್ಕಳಿಗೆ ನಿಜವಾದ ಸಹಜ ಕನ್ನಡ ಓದೋದೇ ಕಷ್ಟ. ಯಾಕಂದರೆ ಎಲ್ಲರೂ ಕೂಡ ಆಂಗ್ಲ ಮಾಧ್ಯಮದಲ್ಲೇ ಓದ್ತಾ ಇರೋವಂಥ ಮಕ್ಕಳುಗಳು. ಆಮೇಲೆ ಪುಸ್ತಕ ಓದೋದೇ ಕಡಿಮೆ, ಎಲ್ಲವೂ ಕೂಡ ನೋಡುವ ಸಂಸ್ಕೃತಿ ಆಗೋದ್ರಿಂದ ಓದುವ ಸಂಸ್ಕೃತಿ ಕಡಿಮೆ ಆಗಿದೆ. ಅವರೇನು ಮಾಡೋದ್ರು, ಮುಖ್ಯಮಂತ್ರಿ ಚಂದ್ರು ಅವರು ಇದ್ದಾಗ ಚನ್ನಬಸಪ್ಪನವ್ರು ಹೇಳಿದ್ರು, ಒಂದು 60 ಲಕ್ಷ ರೂಪಾಯಿ ಮೇಲೆ ಖರ್ಚಾಗುತ್ತೆ, ಇಡೀ ಜನಪದದ ಪದಕೋಶವನ್ನು ಮಾಡಿ ಅಲ್ಲಿ ಕಷ್ಟವಾದಂಥ ಜನಪದದ ಪದಗಳಿಗೆ, ಹಳೆಯ ಜನಪದ ಪದಗಳಿಗೆ ಸಮಕಾಲೀನ ಪದಗಳನ್ನು ಹೊಂದಾಣಿಕೆ ಮಾಡಿ ಒಂದು ಪದಕೋಶವನ್ನು ಮಾಡೋಣ ಅಂತ ಹೇಳಿದ್ರು. ಆವಾಗ ಅದಕ್ಕೆ ಒಪ್ಕೊಂಡು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕೆಲಸ ಆಗಿಲ್ದೇ ಇದ್ರು ಕೂಡ ಅದರ ಔಟ್ ಆಫ್ ದಿ ಕನ್ನಡದ ಅಭಿವೃದ್ಧಿ ಅಂದರೆ ನಿಜವಾಗ್ಲೂ ಕೂಡ ಇದೆ ಅಂತೇಳಿ ಅವತ್ತು ಒಂದು ಜಾನಪದ ಪದಕೋಶವನ್ನು ಅಭಿವೃದ್ಧಿ ಪ್ರಾಧಿಕಾರ ಜಾನಪದ ಅಕಾಡೆಮಿಯ ಜೊತೆಗೆ ನಡೆಸ್ತು. ಅದು ಇವತ್ತು ಜಾನಪದ ವಿಶ್ವವಿದ್ಯಾಲಯದಲ್ಲಿ ಅಷ್ಟು ಪುಸ್ತಕಗಳು ಕೂಡ ಇದ್ದಾವೆ. ಅದು ನಿಜವಾಗ್ಲೂ ಕೂಡ ಕರ್ನಾಟಕದ ಬಹುದೊಡ್ಡ ಕೆಲಸ. ಇಂಥ ಕೆಲಸಗಳು ಆಗಬೇಕು. ಇದು ಶಾಶ್ವತವಾದಂಥ ಕೆಲಸ. ಯಾಕಂದರೆ ಜನಪದದ ಭಂಡಾರ ಇದೆ ನಮ್ದಿದೆಯಲ್ಲ, ಜನಪದ ಸಂಸ್ಕೃತಿ ಬಹುಶಃ ವಿಶ್ವದ ಯಾವುದೇ ಕಲ್ಚರ್ಗಿಂತ ಅತ್ಯಂತ ಶ್ರೇಷ್ಠವಾದಂಥ ಒಂದು ಸಂಸ್ಕೃತಿಯ ಶ್ರೀಮಂತ ಸಂಸ್ಕೃತಿ ಅಂದರೆ ಕರ್ನಾಟಕದ ಜನಪದನೇ. ಭಾರತೀಯ ಜನಪದದಲ್ಲೂ ಕೂಡ ನಮ್ಮದು ಕರ್ನಾಟಕ ಯಾಕಂದರೆ ಅಷ್ಟೊಂದು ಪ್ರಾಕಾರಗಳು, ವೈವಿಧ್ಯಮಯ ಪ್ರಾಕಾರಗಳಿದ್ದಾವೆ. ನಿಮಗೆ ವಿಶೇಷ ಅಂತ ಅಂದರೆ ನಾವೆಲ್ಲರೂ ಕೂಡ ಬಹು ಸಂಸ್ಕೃತಿಯ ದೇಶ. ಇದು ನಮ್ಮ ಸಂಸ್ಕೃತಿ ನಡೆದು ಬಂದಿರತಕ್ಕಂಥ ಹಿಂದಿನ ಹಾದಿಗಳನ್ನು ಗಮನಿಸಿದ್ರೆ 12ನೇ ಶತಮಾನದ ವಚನಕಾರರಾಗಿರ್ಬೋದು, ಅಥವಾ ಅದಕ್ಕಿಂತ ಹಿಂದಂತ ಬಂದಂಥ ಜೈನರ ಪಂಪ, ರನ್ನ, ಜನ್ನ ಅವರೆಲ್ಲರೂ ಆಗಿರಬಹುದು. ಅವರೆಲ್ಲರ ವಿಚಾರಗಳನ್ನು ನಾವು ನೋಡ್ತಾ ಬಂದರೆ ಇಡೀ ನಮ್ಮ ದೇಶ, ನಮ್ಮ ರಾಜ್ಯ ಒಂದು ಬಹು ಸಂಸ್ಕೃತಿಯ ದೇಶ. ಹೌದು. ಆ ಬಹು ಸಂಸ್ಕೃತಿ ಅನ್ನೋದು ಎಲ್ಲ ಒಂದು ಕಡೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಏಕ ಸಂಸ್ಕೃತಿ ಕಡೆ ಹೋಗ್ತಾ ಇದೆ. ಅದನ್ನು ಹೋಗದಾಗೆ ತಡಿಬೇಕು ಅಂತ ಅಂದರೆ ನಾವೆಲ್ಲರೂ ಕೂಡ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಬೇಕು. ಏನಂದರೆ ಇಂತಹ, ಯಾಕಂದರೆ ಬಸವಣ್ಣನವರು ಕಟ್ಟಿದಂತಹ ಸಮಾಜ ಇದೆಯಲ್ಲ, ಪರ್ಯಾಯ ಸಂಸ್ಕೃತಿ, ಅದು ಜಾತಿ ಮತ ಎಲ್ಲವನ್ನು ಮೀರಿ ಒಂದು ವಿಶ್ವ ಭಾತೃತ್ವದ ಸಂಕೇತವಾಗಿ ನಾವು ಕಟ್ಟಿದಂಥದ್ದು. ವಿಶ್ವ ಭಾತೃತ್ವದ ಸಂಕೇತ ಅಲ್ಲಿ ಕಟ್ಟಿದಂಥ ಸಂದರ್ಭದಲ್ಲಿ ಅದು ಕಲ್ಯಾಣವೆಂಬ ಕಲ್ಯಾಣಿಯಲ್ಲಿ ಕಮಲಗಳು ಕಿಕ್ಕಿರಿದು ಮೋಚಿ ಮಾದಿಗ ಹರಳಯ್ಯ ನೇಕಾರಾದಿಗಳ ಅಂದರೆ ಎಲ್ಲ ಜಾತಿಗಳನ್ನ ಸೇರಿದಂಥ ಕಲ್ಯಾಣವೆಂಬ ಕಲ್ಯಾಣಿ ಅಂತ ಹೇಳ್ತಾನೆ. ಅಂದರೆ ಹಂಗೆ ಹೇಳ್ಬೇಕಾದ್ರೆ ಅವರು ಅದೆಂತಹ ಒಂದು ಬಹು ಸಂಸ್ಕೃತಿಯ ಬಹು ಕಾಯಕದ ಎಲ್ಲರನ್ನೂ ಸೇರಿ ಒಳಗೊಂಡುವಂತಹ ಒಂದು ಕಲ್ಯಾಣ.
ಕಲ್ಯಾಣ ಅನ್ನೋ ಒಂದು ಜಗಕ್ಕೆ ಹೆಸರಾದ್ರೂ ಕೂಡ ಆ ಕಲ್ಯಾಣ ಅನ್ನೋದು ಎಲ್ಲರ ಕಲ್ಯಾಣವಾಗುವ ಸ್ಥಳ ಕೂಡ ಅದಾಗಿತ್ತು. ಅಂತಹ ಒಂದು ಸಂಸ್ಕೃತಿಯನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಇವರೆಲ್ಲರೂ ಕೂಡ ಕಾಯಕ ಮಾಡೋರನ್ನೇ ಅವರ ನುಡಿಗಳೇ ಜಾನಪದ. ಅಕ್ಕಿ ಬೀಸುವಾಗ, ರಾಗಿ ಬೀಸುವಾಗ, ಅಥವಾ ಇನ್ನೇನೋ ಕೆಲಸ ಮಾಡುವಾಗ, ಕುಲಮೇಲ್ ಕೆಲಸ ಮಾಡುವಾಗ ಅವ್ರು ಬೆವರು ಸುರಿಸಿ ಆಳ್ತಿದ್ರಲ್ಲ, ಹೇಳ್ತಾ ಇದ್ರಲ್ಲ, ಹಾಡ್ತಾ ಇದ್ದಿದ್ದು, ಹೇಳ್ತಾ ಇದ್ದಿದ್ದು ಅವೆಲ್ಲವೂ ಕೂಡ ಜನಪದ. ಹಾಗಾಗಿ ಇದು ಶ್ರಮಿಕ ವರ್ಗದ ಒಂದು ಪದ, ಶ್ರಮಿಕ ವರ್ಗದ ಆಶೋತ್ತರಗಳು, ಶ್ರಮಿಕ ವರ್ಗದ ಅನುಭವದ ಪದಗಳಿವು. ಹಾಗಾಗಿ ಈ ಒಂದು ಇಷ್ಟೆಲ್ಲವನ್ನು ಕೂಡ ಸಂಗ್ರಹಿಸೋದಿದೆಯಲ್ಲ, ಅದು ಬಹುತ್ವದ ಒಂದು ಸಂಕೇತ ಆಗುತ್ತೆ. ಆ ಕೆಲಸ ಮೊದಲಾಗಬೇಕು. ಹಾ ಅಣ್ಣ, ತಾವು ವಚನ ಸಾಹಿತ್ಯದ ಬಗ್ಗೆ, ಬಸವಣ್ಣನವರ ಬಗ್ಗೆ ಬಹಳಷ್ಟು ಓದ್ಕೊಂಡಿದ್ದೀರಿ, ಅಧ್ಯಯನವನ್ನು ಮಾಡ್ಕೊಂಡಿದ್ದೀರಿ, ವಚನ ಸಾಹಿತ್ಯವನ್ನು ಬಹಳ ಪ್ರೀತಿಸಿದ್ದೀರಿ. ಮತ್ತು ಆ ವಿಚಾರದಲ್ಲಿ ವಚನ ಸಾಹಿತ್ಯವು ಎಲ್ಲ ಕಡೆ ಸಮೃದ್ಧವಾಗಿ ಹರಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಸಹ ತಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಅಲ್ಲಿನ ಒಂದಷ್ಟು ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ದಯಮಾಡಿ. ನಾನು ಕಳೆದ 3.5 ವರ್ಷಗಳಿಂದ ಕನ್ನಡ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿ. ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆದಮೇಲೆ ನನಗೆ ನಿಜವಾಗ್ಲೂ ಕೂಡ ನನಗೆ ಅನಿಸಿದ್ದು, ನಾನು ಬಹಳ ತಡವಾಗಿ ಈ ಕ್ಷೇತ್ರಕ್ಕೆ ಬಂದೆ, ಇಷ್ಟು ಸಹ ನಾನು ಮಾಡಿದ್ದೆಲ್ಲ ವ್ಯರ್ಥ ಅಂತ ಅನಿಸ್ಬಿಡ್ತು. ಯಾಕೆಂದರೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಒಂದಷ್ಟು ಹಣ ಸಿದ್ಧ ಆಗಿ ಹೋಗ್ಬೇಕಾಗುತ್ತೆ. ಅವಾಗ ಒಂದಷ್ಟು ಓದ್ತಾ ಇದ್ದಾಗ ನನಗನ್ಸಿದ್ದು, ಅರೆ ಬಸವಣ್ಣನವರು ಆಗಿನ ಕಾಲದ ಶರಣರು ಎಂತಹ ದೊಡ್ಡ ಕೆಲಸವನ್ನು ಮಾಡಿ ಹೋಗಿದ್ದಾರೆ ಅಂತ. ಇವತ್ತಿನ ಯಾವ ರಾಜಕಾರಣಿಯೂ, ಯಾವ ಮಂತ್ರಿಯೂ, ಯಾವ ಅಧಿಕಾರಿಯೂ, ಯಾವ ಯೂನಿವರ್ಸಿಟಿ ಕೂಡ ಮಾಡಲಾರದಂತ ಕೆಲಸವನ್ನ 12ನೇ ಶತಮಾನದಲ್ಲೇ ಮಾಡಿದ್ದಾರೆ. ನಮಗೆಲ್ಲ ಗೊತ್ತೇ ಇದೆ. ನಾವು ಇವತ್ತು ಯುರೋಪ್ನಲ್ಲಿ ಮಹಿಳಾ ಸ್ವಾತಂತ್ರ್ಯ ಬಂದು, ಸ್ತ್ರೀ ಸ್ವಾತಂತ್ರ್ಯ ಬಂದು ತೀರಾ ಇತ್ತೀಚೆಗೆ 100 ವರ್ಷ ಕೂಡ ಆಗಿಲ್ಲ. ಅದು ಮ್ಯಾಗ್ನಕಾಂಡ ಆದಮೇಲೆ ಅದು ಶುರುವಾಗಿರೋದು. ಆದರೆ 11-12ನೇ ಶತಮಾನದಲ್ಲೇ ಸ್ತ್ರೀ ಸಮಾನತೆಯನ್ನ, ಲಿಂಗ ಸಮಾನತೆಯನ್ನ ಸಾರಿದಂಥವರು ಶರಣರುಗಳು. ಅಂದರೆ ನಾವು ಯೋಚನೆ ಮಾಡಬೇಕು, ಒಂದು ಸಮಾಜದ ನಿರ್ಮಾಣ ಅಂತ ಅಂದರೆ ಅದು ಕೇವಲ ಜಾತಿಗಳದಷ್ಟೇ ಅಲ್ಲ, ಮನಸ್ಸುಗಳದು ಮತ್ತು ಅವು ಗಂಡಾಗಲಿ ಹೆಣ್ಣಾಗಲಿ, ಅದಾದರೂ ಸಕಲ ಪ್ರಾಣಿಗಳಿಗೆ ಲೇಸನ್ನು ಬಯಸುವವನೇ ಅಂತ ಏನು ಹೇಳ್ತೀವಿ, ಅದು ನಿಜವಾದಂಥ ಸಮಾನತೆ ಮತ್ತು ಸಮಾಜದ ನಿರ್ಮಾಣ. ಅದನ್ನು ಕಟ್ಟೋದಕ್ಕೆ ಬಸವಣ್ಣವರು ಆಗಿನ ಕಾಲದಲ್ಲಿ ಪಟ್ಟಂಥ ಪ್ರಯತ್ನ, ಅದ್ರ ಜೊತೆಗೆ ಬಸವಾದಿ ಶರಣರು ಏನು ಅಲ್ಲಮ್ಮ ಆಗಿರ್ಬೋದು, ಸಿದ್ದರಾಮೇಶ್ವರ ಆಗಿರಬಹುದು, ಅಕ್ಕ ಮಹಾದೇವಿ ಆಗಿರ್ಬೋದು, ಆಯುಧಕ್ಕೆ ಲಕ್ಕಮ್ಮ ಆಗಿರ್ಬೋದು, ನೀಲಾಂಬಿಕೆ ಆಗಿರ್ಬೋದು, ಗಂಗಾಂಬಿಕೆ ಆಗಿರ್ಬೋದು, ಅಕ್ಕನಾಗಾಂಬಿಕೆ ಆಗಿರ್ಬೋದು, ಇವರೆಲ್ಲರೂ ಮಾಡಿರುವಂಥ ಕೆಲಸ ಇದೆಯಲ್ಲ, ನಿಜವಾಗ್ಲೂ ನನಗಿವತ್ತು ಕೂಡ ಆ ಬಸವಣ್ಣನವರ ಒಂದೊಂದು ಮಾತು, ಆ ನುಡಿದರೆ ಮುತ್ತಿನ ಮಾಣಿಕ್ಯದಂತಿರಬೇಕು, ಆ ನುಡಿ ಅನ್ನೋ ಶಬ್ದಕ್ಕೆ ಅವರು ಕೊಡ್ತಕ್ಕಂಥ ಅರ್ಥ ಇದೆಯಲ್ಲ, ಇಡೀ ಒಂದು ಭಾಷೆಯನ್ನ ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ಅಂದರೆ ಕೇವಲ ಅವ್ರದ್ದು ಆ ಒಂದು ಕಾವ್ಯವನ್ನು ರಚನೆ ಮಾಡಬೇಕು ಅಥವಾ ಯಾವುದೋ ಒಂದು ಪದ್ಯವನ್ನು ರಚನೆ ಮಾಡಬೇಕು, ಮಾತಿಗೆ ಮಾತು ಕೊಡಬೇಕು ಅನ್ನೋದಲ್ಲ, ಅದಾಗಿರಲಿಲ್ಲ. ಅವರ ಅನುಭವದ ಮೂಸೆಯಿಂದ ಬಂದಂತ ಅನುಭವದ ನುಡಿಗಳು ವಚನ ಸಾಹಿತ್ಯ. ತಾವು ವಚನ ಸಾಹಿತ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಖಂಡಿತವಾಗಿ ತಿಳ್ಕೊಂಡಿದ್ದೀರಿ. ಈಗ ಈ ಒಂದು ವಿಚಾರಗಳನ್ನ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ಒಂದಿಷ್ಟು ಹೇಳಿ. ನಾನು ಅದೇ ಹೇಳಿ, ಪರಿಷತ್ಗೆ ಅಧ್ಯಕ್ಷನಾಗಿ ಬಂದ ನಂತರ ಏನ್ ಮಾಡಿದೆ, ಇದನ್ನೆಲ್ಲ ಓದ್ಕೊಂಡಾದ್ಮೇಲೆ ಇದು ಯುವ ಜನತೆಗೆ ನಿಜವಾಗ್ಲೂ ಕೂಡ ಮುಟ್ಬೇಕಾಗಿರೋಂಥದ್ದು. ನಾವ್ ಎಲ್ಲೇ ಒಂದು ಕಾರ್ಯಕ್ರಮ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ, ನಾವು ಉಪನ್ಯಾಸ ಅಂತ, ನಾನು ಕಲಾಕ್ಷೇತ್ರದಲ್ಲಿ ಆಗ್ಲಿ ಎಲ್ಲೇ ಹೋದ್ರೆ 55-60 ವರ್ಷದ ಮೇಲ್ಗಡೆ ಇರೋರು ಬಂದ್ಬಿಟ್ಟು ಆ ಉಪನ್ಯಾಸಗಳಲ್ಲಿ ಕೂತ್ಕೋತಾರೆ. ಇವತ್ತು ಹೋಗಿ ನೋಡಿ, ಯಾವುದೇ ಅದು ಕೃಷ್ಣನ್ ಬಗ್ಗೆ ಉಪನ್ಯಾಸ ಮಾಡಿ, ಅಂಬೇಡ್ಕರ್ ಬಗ್ಗೆ ಉಪನ್ಯಾಸ ಮಾಡಿ, ಯಾರ ಬಗ್ಗೆ ಉಪನ್ಯಾಸ ಮಾಡಿದ್ರು 55 ವರ್ಷದಿಂದ 60. ಹಾಗಾಗಿ ನಿಜವಾಗ್ಲೂ ವಚನ ಸಾಹಿತ್ಯ, ಶರಣ ಸಾಹಿತ್ಯ ತಲುಪಬೇಕಾಗಿರೋದಂಥದ್ದು ಯುವ ಜನತೆಗೆ. ಹಾಗಾಗಿ ನಾನು ಶಾಲಾ ಕಾಲೇಜುಗಳಿಗೆ ಏನು ಮಾಡಿದೆ ಅಂದ್ರೆ, ಕಾಲೇಜಿನಿಂದ ಕಾಲೇಜಿಗೆ ಶರಣ ಸಾಹಿತ್ಯ ಅಂತೇಳಿ ಕಳೆದ 3 ವರ್ಷದಲ್ಲಿ ಸುಮಾರು 280 ಕಾಲೇಜುಗಳಲ್ಲಿ ಈ ಶರಣ ಸಾಹಿತ್ಯದ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನ ಏರ್ಪಡಿಸ್ತಾ ಹೋದೆ. ವಿಶೇಷವಾಗಿ ಏನಂದ್ರೆ, 10 ಜನದ ಒಂದು ಗುಂಪನ್ನ ಒಂದು ಕಾಲೇಜಲ್ಲಿ ಮಾಡೋದು. ಆ 10 ಜನದ ಗುಂಪನ್ನು ಒಂದು 5 ತಂಡಗಳು ಮಾಡ್ತೀವಿ. 5 ತಂಡಗಳಲ್ಲಿ 5 ಜನ ವಚನಕಾರರ ಬಗ್ಗೆ ಆ ವಿದ್ಯಾರ್ಥಿಗಳೇ ಒಬ್ಬೊಬ್ಬ ವಚನಕಾರನ ಆಯ್ಕೆ ಮಾಡಿಕೊಂಡು ಚರ್ಚೆ ಮಾಡ್ತಾರೆ.
ಚರ್ಚೆ ಮಾಡಿ ಅವರಲ್ಲಿ ಒಬ್ಬ ಲೀಡ್ರು ಬಂದು ಅವಳ ವಿಚಾರ ಅವಳ ವಚನಕಾರ ಅಥವಾ ವಚನಕಾರ್ತಿ ಅವ್ರ ಬಗ್ಗೆ ವಿಚಾರ ಮಂಡನೆ ಮಾಡ್ತಾರೆ. ಅಂಥವ್ರನ್ನ ಆಯ್ಕೆ ಮಾಡಿ ನಾವು ಅವ್ರಿಗೆ ಬಹುಮಾನ ಕೊಡ್ತಕ್ಕಂಥದ್ದು. ಹೀಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ವಚನ ಸಾಹಿತ್ಯ ಮತ್ತು ಶರಣ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡುವಂಥ ಕೆಲಸ ಮಾಡಿದ್ವಿ. ಹೋದ ವರ್ಷ 280 ಕಾಲೇಜಿಂದ ಸುಮಾರು ಇದುವರೆಗೆ ಒಂದು 9,000 ಜನ ವಿದ್ಯಾರ್ಥಿಗಳು ಇವುಗಳ ಭಾಗವಹಿಸಿದ್ದಾರೆ. 300 ಜನರ ಒಂದು ಸಮಾವೇಶವನ್ನು ಮಾಡಿ ಎಲ್ಲ ಕಾಲೇಜಿಂದ ಯಾರು ಅವಾರ್ಡಿಸ್ ಇದ್ರು ಅವರು ಸಮಾವೇಶವನ್ನು ಕಲಾಕ್ಷೇತ್ರದಲ್ಲಿ ಮಾಡಿ ಅವರಿಂದ ಬಂದಂಥ ಇದನ್ನ ಈಗ ಪುಸ್ತಕವಾಗಿ ಪ್ರಕಟ ಮಾಡ್ತಾ ಇದ್ದೀವಿ. ಹೀಗೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ವಚನ ಸಾಹಿತ್ಯವನ್ನು ಮುಟ್ಟುವಂಥ ಕೆಲಸ ಮತ್ತೆ ವಿಚಾರ ಸಂಕಿರಣಗಳು, ಆ ವಚನಕಾರರುಗಳ ಬಗ್ಗೆ ನಾವು ಕಾಲಕ್ರಮ ಅವರ ಜನ್ಮದಿನಾಚರಣೆ ದಿವಸ ಜಯಂತಿಗಳನ್ನ ಸರ್ಕಾರ ಮಾಡಿ, ನಾವು ಜಯಂತಿ ಅಂತ ಅವೆಲ್ಲ ಮಾಡಕ್ ಹೋಗಿಲ್ಲ. ಆ ವಚನಕಾರನ ಬಗ್ಗೆ ವಚನ ಸಂಸ್ಕೃತಿ ಇಂಥ ವಚನಕಾರ ಅಂತ ಮಾಡಿ ಅವನ ಬಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ. ಸ್ನೇಹಿತರೆ, ಶರಣ ಬಂಧುಗಳೇ, ಕೇಳಿದ್ರಲ್ಲ, ಹಾಗೆ ನೋಡಿದ್ರೆ ಹಲವಾರು ಉಪನ್ಯಾಸಗಳನ್ನು ನಾವು ಏರ್ಪಡಿಸ್ತೀವಿ. ಆ ಉಪನ್ಯಾಸಗಳನ್ನು ಮಾಡುವವರು ದೊಡ್ಡ ಹಿರಿಯರು, ಅದನ್ನು ಕೂತ್ಕೊಂಡು ಕೇಳೋರು 60ರಿಂದ 70. ಅಂದರೆ ಈಗಾಗಲೇ ಜೀವನದ ಬಹುತೇಕ ಸಮಯವನ್ನು ಅವರು ಕಳೆದು ಬಿಟ್ಟಿದ್ದಾರೆ. ಅಂಥವ್ರಿಗೆ ಮತ್ತೆ ಉಪನ್ಯಾಸಗಳ ಅವಶ್ಯಕತೆ ಇರಲ್ಲ. ಇದು ನಮ್ಮ ಯುವ ಪೀಳಿಗೆಗೆ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಗರಾಜ ಮೂರ್ತಿಯವರು ಕಾಲೇಜಿನಿಂದ ಕಾಲೇಜಿಗೆ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿ ಸುಮಾರು 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಚನಗಳನ್ನು ಅವರಿಗೆ ತಲುಪಿಸುವಂಥ ಒಂದು ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಜೊತೆಯಾಗಿ ಆ ಒಂದು ವಿಚಾರ ಸಂಕಿರಣಗಳಲ್ಲಿ ವಿದ್ಯಾರ್ಥಿಗಳು ಏನು ವಿಚಾರಧಾರೆಗಳನ್ನು ಹೇಳಿದ್ದಾರೆ ಅದನ್ನೆಲ್ಲವನ್ನ ಅವರು ದಾಖಲೆಗಳನ್ನು ಇಟ್ಕೊಂಡು ಅದನ್ನು ಬರಹ ರೂಪದಲ್ಲಿ ತಂದಿಟ್ಕೊಂಡು ಅದನ್ನು ಪುಸ್ತಕವಾಗಿ ಬಿಡುಗಡೆ ಮಾಡುವಂಥದ್ದು. ಇದು ನಿಜವಾಗ್ಲೂ ಒಂದು ಬಹಳ ಒಳ್ಳೆಯ ಕೆಲಸ ಅಂತ ನಾನು ಅದು ಭಾವಿಸಿದ್ದೇನೆ. ಈ ವಚನ ಸಾಹಿತ್ಯವನ್ನ, ನಾಟಕಗಳನ್ನ, ಶರಣರ ನಾಟಕಗಳನ್ನ ಹೊರದೇಶಕ್ಕೆ ತೆಗೆದುಕೊಂಡು ಹೋಗ್ತೀರಿ. ಅಲ್ಲಿ ಈ ಹೊರದೇಶಗಳಿಗೆ ತಾವು ಹೋಗಿ ಬಂದಂತಹ ಅನುಭವ ತಮ್ಗೇನನ್ನು ಕೊಟ್ಟಿದೆ? ನಾನು ಈಗಾಗಲೇ ಲಂಡನ್ನಲ್ಲಿ ಭಕ್ತಿ ಮೂಮೆಂಟ್ ಇನ್ ಇಂಡಿಯಾ ಅಂತ ಅಂದ್ಬಿಟ್ಟು 1997ರಲ್ಲಿ ಸುಮಾರು 16 ಕಡೆ ಇಡೀ ಯುರೋಪ್ನಲ್ಲಿ ನಾಟಕಗಳನ್ನು ಮಾಡಿಸಿದೆ. ಅದರೊಳಗಡೆ ವಿಶೇಷವಾಗಿ ಅಕ್ಕ ಮಹಾದೇವಿ, ಬಸವಣ್ಣ, ದಾಸ್ ಸಾಹಿತ್ಯ ಜೊತೆಗೆ ಎಲ್ಲ ಸೇರಿಸಿ ನಾಟಕ ಇದು ಒಂದು ರೂಪಕವನ್ನ ಮಾಡಿ ಪ್ರದರ್ಶನ ಮಾಡ್ತಿದ್ವಿ. 11 ಜನ ಕಲಾವಿದರು, ಸುಮಾ, ಎಂ ಪಿ ಪ್ರಕಾಶ್ ಮಗಳು, ನಾಗರಾಜ್, ಮೈಸೂರು ನಾಗರಾಜ್ ಅಂತ ಬಹಳ ದೊಡ್ಡ ಕಥಕ್ ಪಟು, ದಿವಂಗತ ಲಂಬು ನಾಗೇಶ್ ಶ್ರೀಮತಿ, ಸುಮಾ ನಾಗೇಶ್, ಧನಂಜಯ, ದೀಪಕ್, ಹೀಗೆ ನಾವೆಲ್ಲರೂ ಕೂಡ ಸೇರಿ ಆ ನಾಟಕದ ರೂಪಕವನ್ನ ಪ್ರದರ್ಶನ ಮಾಡ್ತಿದ್ವಿ. ಅದು ಎಷ್ಟು ಮಟ್ಟಿಗೆ ಪ್ರದರ್ಶನ ಸಕ್ಸಸ್ ಆಗ್ತಿತ್ತು ಅಂದರೆ ನಾವು ಕನ್ನಡದಲ್ಲಿ ಮಾಡಿದ್ರು ಕೂಡ ಇಂಗ್ಲೀಷಲ್ಲಿ ಬ್ರೋಷರ್ಗಳನ್ನ ಮೊದಲೇ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತಿದ್ವಿ. ಆ ಸ್ಪಿಲ್ಸ್ಬರಿ ಅಂತ ಲಂಡನ್ ಅಲ್ಲಿ ಜೈಲಿನಲ್ಲಿ ಇದೊಂದು ಪ್ರದರ್ಶನ ಆಯಿತು. ಆ ಜೈಲಿನಲ್ಲಿ ಪ್ರದರ್ಶನ ಆದಮೇಲೆ ಒಬ್ಬ ಕಳ್ಳನ್ಗೆ 2 ಸೆಕ್ಯೂರಿಟಿ ಇರ್ತಾರೆ. ಅಂಥದ್ದು ಮುಗಿದ ತಕ್ಷಣ ಅವರೆಲ್ಲರೂ ಬಂದು ಭಾಳ ಚೆನ್ನಾಗಿತ್ತು ಅಂತ ಕೈ ಕುಲುಕಿ ಆಮೇಲೆ ಅದನ್ನ ಅರ್ಥವನ್ನು ಮತ್ತೆ ಕೇಳಿಕೊಂಡು ನಿಜವಾಗ್ಲೂ ಸಂತೋಷ ಪಟ್ಟೋದ್ರು. ಅವಾಗ ನಮ್ಗೆ ನಿಜ ಧನ್ಯತಾ ಭಾವ ಬಂತು. ಏನಂದರೆ ಕನಿಷ್ಠ ಅವರ ಮನಸ್ಥಳನ ಒಳ್ಳೆಯ ಭಾವನೆ ಮುಟ್ಟೋದಕ್ಕೆ ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ ಸಾಧ್ಯ ಆಗೋದಾದರೆ ನಿಜವಾಗ್ಲೂ ಅದೊಂದು ಒಳ್ಳೆಯ ಪ್ರಯತ್ನ. ನಮಗೊಂದು ಧನ್ಯತಾ ಭಾವನ ಮೂಡ್ತು. ಹೀಗೆ ಹೊರದೇಶಗಳಲ್ಲಿ ಅದೇ ರೀತಿಯಾಗಿ ಲಂಡನ್ನಲ್ಲಿ ಲಂಡನ್ನ ಬೇರೆ ನಗರದಲ್ಲಿ ನಾಟಕ ಮಾಡಿಸ್ದೆ, ಅಮೇರಿಕಾದಲ್ಲಿ ಲಾಸ್ ಏಂಜಲೀಸಲ್ಲಿ ನಾಟಕ ಮಾಡಿಸ್ದೆ, ಸಿಂಗಾಪುರ್ನಲ್ಲಿ ಅಲ್ಲೂ ಕೂಡ ನಾಟಕವನ್ನು ಮಾಡಿಸ್ದೆ. ಇವೆಲ್ಲವೂ ಕೂಡ ವಚನ ಸಾಹಿತ್ಯ, ಶರಣ ಸಾಹಿತ್ಯವನ್ನು ಕುರಿತಂತೆ ಅನೇಕ ನಾಟಕಗಳನ್ನ ಮಾಡಿಸಿದೆ ಮತ್ತು ಕನ್ನಡ ಹವ್ಯಾಸಿ ರಂಗಭೂಮಿಯ ನಾಟಕಗಳನ್ನು ಮಾಡಿಸಿದ್ದೆ. ಈಗ ನಾವು ಜುಲೈ 13ನೇ ತಾರೀಕು ಶರಣರ ಮತ್ತು ದಾಸರ ವೈಭವ ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಅದರಲ್ಲಿ ಚಂದ್ರಶೇಖರ ಕಂಬಾರರ ಶಿವರಾತ್ರಿ ನಾಟಕ, ವಿಶೇಷವಾಗಿ ಬಸವಣ್ಣನವರ ಬಗ್ಗೆ ಬಹಳ ಅದ್ಭುತವಾದಂಥ ಕಲ್ಪನೆ ಇಟ್ಕೊಂಡು ಕಂಬಾರರು ರಚಿಸಿರ್ತಕ್ಕಂಥ ನಾಟಕದ ಪ್ರದರ್ಶನ ಮಾಡ್ತಾ ಇದ್ದೀವಿ. ಸವಿತಾ ಗಣೇಶ್ ಪ್ರಸಾದ್ ರವರು ವಚನ ಗಾಯನವನ್ನು ಮಾಡ್ತಾ ಇದ್ದಾರೆ. ಹಾಗೇನೆ ರಂಜನಿ ಅಂತ ಅಂದ್ಬಿಟ್ಟು ಲಂಡನ್ನಲ್ಲೇ ಇದ್ದಾರೆ. ಅವರು ನಮ್ಮ ಕನ್ನಡ ರಂಗಭೂಮಿನಲ್ಲಿದ್ದೆ ಅಲ್ಲಿ ಹೋಗಿರ್ತಕ್ಕಂಥವ್ರು. ಅವರು ದಾಸ ಸಾಹಿತ್ಯದ ಗಾಯನವನ್ನ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ರೂಪಿಸ್ಕೊಂಡು ಬಂದಿದ್ದೇವೆ. ಈ ತಮ್ಮ ಈ ರಂಗಭೂಮಿಯ ನಂಟು ಅಲ್ಲಿಗೆ ಉಳಿಲಿಲ್ಲ. ಆನಂತರ ತಾವು ಕಿರುತೆರೆಗೆ ಬರ್ತೀರಿ, ಬಹಳಷ್ಟು ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡ್ತೀರಿ. ಅಲ್ಲಿನ ಒಂದಷ್ಟು ಅನುಭವವನ್ನು ಹೇಳ್ಬೋದಾ? ನಾನು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನಾನು ಮೂಲತಃ ನಾನು ಆಕ್ಟರ್ ಅಲ್ಲೇ ಅಲ್ಲ. ಆದರೆ ಆಕ್ಟರ್ ಆಗ್ಬೇಕು ಅಂತ ಬಂದ ನಾನು ಸಂಘಟಕನಾಗಬೇಕು ಅಂತಾನೆ ಬಂದಿದ್ದು. ಆದರೆ ಹಲವಾರು ಅನಿರೀಕ್ಷಿತ ಸಂದರ್ಭಗಳಲ್ಲಿ ನಾನು ಆಕಸ್ಮಿಕವಾಗಿ ಯಾರನ್ನ ಬರಲಿಲ್ಲ, ನಾನು ಆಕ್ಟ್ ಮಾಡ್ತಾ ಇದ್ದೆ. ನಿರ್ದೇಶನ ಮತ್ತು ಸಂಘಟನೆ ಬಗ್ಗೆ ಭಾಳ ಗಮನ ಕೊಡ್ತಿದ್ದವು ನಾನು. TN ಸೀತಾರಾಮ್ರವರು ಮುಕ್ತ ಧಾರಾವಾಹಿ ಮಾಡಿದಾಗ ನನ್ನನ್ನು ನೀವೊಂದು ಸಣ್ಣ ಪಾತ್ರ ಇದೆ, ಒಂದು ವಾರದ್ದು ಮಾಡಿ ಅಂತ ಅಂದರು.
ಒಂದು ವಾರದಾದ್ರೆ ಮಾಡ್ತೀನಿ ಸರ್ ಅಂತೇಳಿ ಮಾಡಿದೆ. ಒಂದು ವಾರದಾಗಿದ ತಕ್ಷಣ ಚಾನಲ್ನವರು, ಸಂಬಂಧಪಟ್ಟ ಚಾನಲ್ನವರು, ಇಲ್ಲ ಇದು ನಿಮ್ದು ಕ್ಯಾರೆಕ್ಟರ್ ಕಂಟಿನ್ಯೂ ಮಾಡ್ಬೇಕು ನೀವು ಅಂತ ಅಂದ್ರು. ಆ ಕಂಟಿನ್ಯೂ ಮಾಡಿ ಅಂದ್ರೆ ಎಷ್ಟು ವರ್ಷ ಅಂದ್ರೆ 5 ವರ್ಷ ಕಂಟಿನ್ಯೂ ಮಾಡಿದ್ರು. ಹೌದಾ? 5 ವರ್ಷ ಕಂಟಿನ್ಯೂ ಮಾಡೋ ಅಷ್ಟೊತ್ತಿಗೆ ಇನ್ನು 3 ಸೀರಿಯಲ್ಗಳು ಜೊತೆಗೆ ಬಂದು ಅದನ್ನ ಅದೇ ಸಂದರ್ಭದಲ್ಲಿ ಉದಯ ಟಿವಿನವರು ಒಂದು ಸೀರಿಯಲ್ ಮಾಡಿದ್ರು. ಅವರೆಲ್ಲರೂ ಕೂಡ ಒಂದೊಂದು ಸೀರಿಯಲ್, ಎಸ್ ನಾರಾಯಣ್ ಮಾಡಿಸೋದ್ರು, ಬಿ ಸುರೇಶ್ ಮಾಡಿಸೋದ್ರು. ಹೀಗೆ ನಾನು ಕೇವಲ ಒಂದೇ ವಾರಕ್ಕೆ ಅಂತ ಹೋದವನು ವರ್ಷಗಳಲ್ಲಿ 10 ದಿವಸನೋ 15 ದಿವಸನೋ ಉಳಿಯೋದು. ಇನ್ನು ಉಳಿದಿದ್ದು ಅಷ್ಟು ದಿವಸ ನಾನು ಒಂದು ತಿಂಗಳಲ್ಲಿ 30 ದಿವಸ ಅಂದರೆ 30 ದಿವಸದಲ್ಲಿ ಒಂದ್ಸತಿ ದಿನಕ್ಕೆ 2 ಸೀರಿಯಲ್ ಮಾಡೋಂಗಾಗೋಗಿತ್ತು. ಆ ರೀತಿಯಾಗಿ ನಾನು ತೊಡಗಿಸ್ಕೊಂಡೆ. ಅದು ಸುಮಾರು ಒಂದು 8-10 ವರ್ಷಗಳ ಕಾಲ ಆ ಥರ ಸಕ್ರಿಯವಾಗಿದ್ದೆ. ಅದಾದಮೇಲೆ ನನಗೆ ಇತ್ತೀಚೆಗೆ ಸಾಕು ಅನ್ನಿಸ್ದಾಗ ನಾವು ಈಗ ಒಂದು ಸೀರಿಯಲ್ ಮಾತ್ರ ಮಾಡೋದು ಅಂದ್ಕೊಂಡು ನಾನು ಇವಾಗ ಮಾಡ್ತಾ ಇದ್ದೀನಿ. ಈಗ ಒಂದು ಚಾನಲ್ ಒಂದೊಂದು ಸೀರಿಯಲ್ ಬರ್ತಾ ಇದೆ. ಹಾಗೇನೆ ನನಗೆ ನಿಜ ಹೇಳ್ಬೇಕು ಅಂದರೆ ನನಗೆ ಇಡೀ ರಾಜ್ಯದ ಎಲ್ಲರೂ ಕೂಡ ನನ್ನನ್ನು ಗುರ್ಸೋದಕ್ಕೆ ಸಾಧ್ಯ ಆಗಿದ್ದು ಅಂತ ಅಂದರೆ ಮುಕ್ತ ಆಗಿರ್ಬೋದು, ನಾಲ್ಕು ತಂಚೆ ಆಗಿರ್ಬೋದು, ಅವನು ಮತ್ತೆ ಶ್ರಾವಣಿ ಆಗಿರ್ಬೋದು, ಕೃಷ್ಣ ರುಕ್ಮಿಣಿ ಸೀರಿಯಲ್ ಆಗಿರ್ಬೋದು, ಆಮೇಲೆ ಮಹಾಪರ್ವ ಆಗಿರ್ಬೋದು, ಈ ಥರ ರಂಗೋಲಿ ಆಗಿರ್ಬೋದು, ಈಗ ಅನೇಕ ಸೀರಿಯಲ್ಗಳು ನನಗೆ ತುಂಬ ಹೆಸರನ್ನು ತಂದುಕೊಟ್ಟು ಮತ್ತು ನನಗೂ ಒಂಥರ ಸಮಾಧಾನವನ್ನು ತಂದುಕೊಟ್ಟು ಅಂಥವು. ಹಂಗಾಗಿ ನಾನು ಕಿರುತೆರೆಯಲ್ಲಿ ಒಂದು ನನ್ನದೇ ಆದಂಥ ಒಂದು ಸ್ಥಾನವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಯಿತು. ನಾವು ನಾಟಕ ಅಂತ ಹೇಳಿದಾಗ ನಾಟಕವನ್ನ ತಾವು ಬಹಳಷ್ಟು ಪ್ರೀತಿಸಿದ್ದೀರಿ, ಬಹಳಷ್ಟು ಕೆಲಸ ಮಾಡಿದ್ರೆ ಅದು ಒಂದ್ ಕಡೆ ಇದ್ದೇ ಇರುತ್ತೆ. ಆದರೂ ಸಹ ಕಿರುತೆರೆಯಲ್ಲಿ ಮಾಡಿದಂತಹ 1 ಸೀರಿಯಲ್ಲು 2 ಸೀರಿಯಲ್ಲು ನಿಮ್ಮನ್ನ ಒಂಥರ ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿಬಿಡುತ್ತೆ. ನಾಟಕ ಅಂತಂದ್ರೆ ಅದು ಅದರ ವ್ಯಾಪ್ತಿನೂ ಬಹಳ ದೊಡ್ಡದಿದೆ. ಆದ್ರೆ ಈ ಕಿರುತೆರೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ಮನೆಗೂ ತಾವು ಹೋಗ್ಬಿಡ್ತೀರಿ ಅಲ್ವಾ? ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಬ್ಬ ಸಾಮಾನ್ಯ ಮಹಿಳೆಯನ್ನು ತಾವು ತಲುಪುವಂಥದ್ದು. ಅದಕ್ಕೆ ಈ ಕಿರುತೆರೆಗೆ ಒಂದು ದೊಡ್ಡ ವ್ಯಾಪ್ತಿ ಇದೆ. ಅದನ್ನ ನಾವು ಖಂಡಿತವಾಗಿ ಅಲ್ಲಗೆಳೆಯಕ್ಕಾಗಲ್ಲ. ಆ ನಂತರ ತಮ್ಮ ಅಭಿನಯದ ಗೀಳು ಅನ್ನೋಂಥದ್ದು, ಕಿರುತೆರೆಯಿಂದ ತಾವು ಸಿನಿಮಾಗೂ ಹೋಗ್ತೀರಿ, ಒಂದಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡ್ತೀರಿ. ಈಗ ಇತ್ತೀಚೆಗೆ ಯಾವ ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೀರಿ? ನಾನು ಸುಮಾರು 65 ಸಿನಿಮಾಗಳಲ್ಲಿ ನಟಿಸಿದ್ದೀನಿ. 65 ಸಿನಿಮಾಗಳಲ್ಲೂ ಕೂಡ ಮೊದಲು ನನಗೆ ಎಲ್ಲರೂ ಕೂಡ ರಾಜಕಾರಣಿ ಪಾತ್ರನೇ ಕೊಡ್ತಿದ್ರು. ಆಮೇಲೆ ಬೇರೆ ಬೇರೆ ಪಾತ್ರಗಳನ್ನ ಮಾಡಕ್ ಶುರು ಮಾಡಿದೆ. ಬೇರೆ ಬೇರೆ ಪಾತ್ರಗಳಲ್ಲಿ ಒಬ್ಬ ಭಿಕ್ಷುಕೊಂದ್ ಪಾತ್ರನೂ ಮಾಡಿದೆ, ಕಟುಕೊಂದ್ ಪಾತ್ರ ಮಾಡಿದೆ, ವಿಲನ್ ಮಾಡಿದೆ, ಕಾಮಿಡಿ ಕ್ಯಾರೆಕ್ಟರ್, ಹೀರೋಗೆ ತಂದೆ, ಹೀರೋಯಿನ್ಗೆ ತಂದೆ, ಹೀರೋಯಿನ್ ಬಿಟ್ಟು ತಂದೆ, ಹೀರೋ ತಂದೆ ಅಥವಾ ಹೀರೋಯಿನ್ ತಂದೆ ಪಾತ್ರಗಳು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿ ನಾನು ಮಾಡ್ತಾನೆ ಇದ್ದೀನಿ. ಉಪೇಂದ್ರ ಅವರು ಕೂಡ ನನ್ನನ್ನು ಮಾಡಿಸಿದ್ರು, ಪುನೀತ್ ರಾಜ್ಕುಮಾರ್ ಸಿನಿಮಾದಲ್ಲೂ ಮಾಡಿಸಿದ್ರು, ಯಶ್ ಸಿನಿಮಾದಲ್ಲೂ ಮಾಡಿದೆ, ಹೀಗೆ ದರ್ಶನ್ ಸಿನಿಮಾ ಮನೆ ಯಜಮಾನದಲ್ಲೂ ಮಾಡಿದೆ. ಹೀಗೆ ಬಹುತೇಕ ಎಲ್ಲ ನಾಯಕ ನಟರ ಸಿನಿಮಾದಲ್ಲೂ ಕೂಡ ಹೆಚ್ಚು ಕಡಿಮೆ ಪಾತ್ರ ಮಾಡಿದ್ದೀನಿ. ಅಂಬರೀಷ್ ಅವ್ರ ಜೊತೆ ಬಿಟ್ಬಿಟ್ಟು, ಅಂಬರೀಷ್ ರಾಜ್ಕುಮಾರ್ ಹಿರಿಯ ತಲೆಮಾರಿನವ್ರು ಬಿಟ್ರೆ ಈಗಿನ ತಲೆಮಾರಿನ ಎಲ್ಲಾ ನಾಯಕ ನಟರ ಜೊತೆನಲ್ಲಿ ಕೂಡ ಅಭಿನಯಿಸಿದ್ದೀನಿ. ಇತ್ತೀಚೆಗೆ ಲಂಬೋದರ ಆಗಿರ್ಬೋದು, ಅದೇ ಈಗ ಯಜಮಾನ ಆಗಿರ್ಬೋದು, ಅನೇಕ ಸಿನಿಮಾಗಳು ಇತ್ತೀಚೆಗೆ ತಾನೇ ರಿಲೀಸ್ ಆಗಿದ್ದಾವೆ. ಇನ್ನೂ ಒಂದು 10-12 ಸಿನಿಮಾಗಳು ರಿಲೀಸ್ ಆಗ್ಬೇಕಾಗಿದ್ದಾವೆ. ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಅಣ್ಣ, ತಾವು ಈಗ ಒಂದು ಕರ್ನಾಟಕದಾದ್ಯಂತ ಓಡಾಡ್ತಾ ಇರ್ತೀರಿ. ಗುಲ್ಬರ್ಗ, ಬೀದರು, ಹುಮ್ನಾಬಾದ್, ಬಸವ ಕಲ್ಯಾಣ, ಮೈಸೂರು, ಸುತ್ತೂರು, ಒಂದು ದಿನ ಒಂದ್ ಕಡೆ ಇನ್ನೊಂದು ಕಡೆ ಇರ್ತೀರಿ. ಒಂದು ಕರ್ನಾಟಕದಾದ್ಯಂತ ಓಡಾಡೋಂಥದ್ದು. ಮತ್ತೆ ಈ ಕಲಾ ತಂಡಗಳನ್ನ ತಗೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತೀರಿ. ಮುಂಬೈಗೆ ಹೋಗ್ತೀರಿ, ಡೆಲ್ಲಿಗೆ ಹೋಗ್ತೀರಿ, ಕಲ್ಕಟ್ಟಾಗೆ ಹೋಗ್ತೀರಿ, ಅಲ್ಲೇ ನಾಟಕಗಳನ್ನ ಮಾಡ್ತೀರಿ. ಅಷ್ಟು ಸಾಲದು ಅಂತ ಜಾನಪದ ತಂಡಗಳನ್ನ ತಗೊಂಡು ರಷ್ಯಾಗೆ ಹೋಗ್ತೀರಿ, ಅಮೆರಿಕಾಗೆ ಹೋಗ್ತೀರಿ, ಲಂಡನ್ಗೆ ಹೋಗ್ತೀರಿ. ಅಲ್ಲ, ಮನೆಗೆ ಏನಾದ್ರು ಟೈಮ್ ಕೊಡ್ತೀರಾ? ಮನೆಯಲ್ಲಿ ನನಗೆ ವಿಶೇಷ ಅಂದ್ರೆ ನನ್ನ ಹೆಂಡತಿ ಪತ್ರಕರ್ತೆ ತುಂಗರೇಣುಕಾ ಅಂತ. ಆಕೆ ತಾವೆಲ್ಲ ಕೇಳಿರ್ಬೋದು. ಮೊದಲು ಆಕೆ ಸಂಯುಕ್ತ ಕರ್ನಾಟಕದಲ್ಲಿ ಅರಗೀಣಿನಲ್ಲಿ ಕೆಲಸ ಮಾಡಿ ಈಗ ಚಿತ್ರ ಮ್ಯಾಗಝೈನ್ನ ಸಂಪಾದಕಿ ಆಗಿದ್ದಾರೆ. ಕಳೆದ 2.5 ದಶಕದಿಂದ ನಿರಂತರವಾಗಿ ಚಲನಚಿತ್ರ ಮಾಧ್ಯಮದಲ್ಲಿ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ಸ್ಕೊಂಥವ್ರು. ಅವರು ನನಗೆ ಎಲ್ಲ ಕೆಲಸ ಕಾರ್ಯಗಳಿಗೂ ನನಗೆ ನಿಜವಾಗ್ಲೂ ಕೂಡ ತುಂಬ ಒಂದು ಶಕ್ತಿಯಾಗಿ ನಿಂತ್ಕೊಂತದೆ ನನ್ನ ಹೆಂಡತಿ ತುಂಗರೇಣುಕಾ. ನನ್ನ ಮಗ ಶಂಭು ಅಂತ, ಅವನು ಫೈನಲ್ ಇಯರ್ BCom ಓದ್ತಾ ಇದ್ದಾನೆ. ಅವನು ಇಂಗ್ಲೀಷ್ನಲ್ಲಿ ಕಾದಂಬರಿ ಬರೆಯೋದು, ಕವನ ಬರೆಯೋದು ಅವೆಲ್ಲ ಅವನ ಹವ್ಯಾಸ. ಅವನು ಈ ನಟನೆ ಬಗ್ಗೆ ನಾಟಕ ಬರೆದು ಒಂದು ನಾಟಕ ಅಭಿನಯಿಸಿದ್ದ. ಅವನು ನಾನು ಕನ್ನಡದಲ್ಲಿ ಮಾಡ್ತೀನಿ, ಅವನು ಇಂಗ್ಲೀಷ್ ಎಲ್ಲ ಒಂದು ಇಂಗ್ಲೀಷಲ್ಲಿ ಮಾಡ್ತಾನೆ. ಹಾಗಾಗಿ ಅವನಿಗೆ ಕನ್ನಡದಲ್ಲೂ ಕೂಡ ಅದ್ಭುತವಾದಂಥ ಬರೆಯೋ ಶಕ್ತಿ ಇದೆ. ಆದರೂ ಕೂಡ ಅವನು ಇಂಗ್ಲೀಷ್ನಲ್ಲಿ ಬರೆದು ನಾಟಕಗಳನ್ನೆಲ್ಲ ಮಾಡಿಸ್ತಾನೆ. ಈಗ ಅವನ ಒಂದು ಕಾದಂಬರಿ ಬಿಡುಗಡೆಗೆ ಸಿದ್ಧ ಆಗ್ತಾ ಇದೆ ಅವನು ಕೂಡ. ಹಾಗಾಗಿ ಅವರಿಬ್ಬರು ನನಗೆ ಪೂರಕವಾಗಿ ನನಗೆ ಕೊಡ್ತಾರೆ. ಸಾಧ್ಯವಾದಷ್ಟು ಸಮಯನ ಇಲ್ಲೇ ಉಳಿದಂಥ ಸಮಯವನ್ನು ನಾನು
ಶನಿವಾರನೋ ಒಂದು ಅರ್ಧ ದಿವಸನೋ ಮುಕ್ಕಾಲು ದಿವಸನೋ ಕೊಡ್ತೀನಿ. ಆದರೂ ಕೂಡ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳು ಇಬ್ಬರೂ ಕೂಡ ನನ್ನ ಹತ್ರ ಸಾಕಷ್ಟು ಸತಿ ಜಗಳ ಆಡ್ತಿರ್ತಾರೆ. ಒಂದಿನ ಆದ್ರೂ ಮನೇಲಿರು, ಒಂದಿನ ಆದ್ರೂ ಮನೇಲಿರು ಅಂತ. ಏನು ಮಾಡೋದು, ನಾವು ಈ ಶರಣ ಸಾಹಿತ್ಯ ಪರಿಷತ್ತಿನ ಕೆಲಸ, ಯಾಕಂದರೆ ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಏನಾದರೂ ನಾವೆಲ್ಲ ಹೇಳ್ತೀವಲ್ಲ, ಬದಲಾವಣೆ ಬೇಕು ಅಂತ. ಬದಲಾವಣೆ ಬೇಕು ಅಂದರೆ ನಾನು ಸತ್ಯವನ್ನು ಹೇಳಬೇಕು ಅಂದರೆ 12ನೇ ಶತಮಾನದ ವಚನಕಾರರ ಶರಣರ ಬದುಕನ್ನು ನಾವೇನಾದರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇಡೀ ದೇಶ ಒಂದು ದೊಡ್ಡ ಬದಲಾವಣೆಯನ್ನೇ ಕಾಣುತ್ತೆ. ಫಸ್ಟ್ ನಾವೇ ಸಂತೋಷವಾಗಿರ್ತೀವಿ. ಇವತ್ತು ನನಗೆ ಸಂತೋಷ ನೋಡಿ, ಇವತ್ತು ಬಸವ ಚಾನಲ್ ಎಷ್ಟು ಸಂತೋಷ ಆಗುತ್ತೆ. ಇದು ಒಂದು ನಮ್ಮ ಸಂಸ್ಕೃತಿಯನ್ನ, ಕರ್ನಾಟಕದ ನಿಜವಾದ ಸಂಸ್ಕೃತಿ ಅದು. ನಮ್ಮ ಜನಪದ ಮತ್ತು ಶರಣ ಸಂಸ್ಕೃತಿ ಇದೆಯಲ್ಲ, ಅವು ಒರಿಜಿನಲ್ ಕನ್ನಡದವು ಮೂಲ. ಆ ಸಂಸ್ಕೃತಿಯನ್ನೇ ಬಿತ್ತರ ಮಾಡೋದಕ್ಕೆ ಒಂದು ಚಾನಲ್ ಇದೆ ಅಂದ್ರೆ, ವೇದ ಪುರಾಣಗಳು ಮಾಡೋದಕ್ಕೆ ಬೇಕಾದಷ್ಟು ಬರ್ತಾರೆ, ಅದಕ್ಕೆ ಸ್ಪಾನ್ಸರ್ಸ್ಗಳು ಬರ್ತಾರೆ. ಆದ್ರೆ ಇವಕ್ಕೆ ಯಾವಾಗಲೂ ಕೂಡ ಬುದ್ಧಿ ಹೇಳೋರಿಗೆ ಗೌರವ ಕಡಿಮೆ ಅನ್ನೋದು. ಹಂಗಾಗಿ ನಮ್ಮ ಈ ಚಾನಲ್ಗೆ, ಬಸವ ಚಾನಲ್ ಮಾಡ್ತಿರೋ ಕೆಲಸ ಅತ್ಯಂತ ಸ್ವಚ್ಛವಾದಂತ ಕೆಲಸ. ನಿಜವಾಗ್ಲೂ ಅದಕ್ಕೆ ಒಳ್ಳೇದಾಗಬೇಕು, ಬಸವ ಚಾನಲ್ ಇನ್ನಷ್ಟು ಬಲಿಷ್ಠವಾಗಬೇಕು ಅಂತ ನನ್ನ ಆಸೆ. ಬಹಳ ಸಂತೋಷ ಸರ್, ಬಹಳ ಸಂತೋಷ. ಮತ್ತೆ ತಾವು ತಮ್ಮ ಆರಂಭದ ದಿನಗಳು, ಕಾಲೇಜಿನ ದಿನಗಳು, ಅಥವಾ ಏನು ಜೀವನಕ್ಕೆ ಏನು ಮಾಡ್ಕೊಳ್ಬೇಕು ಅಂತಹ ಕಷ್ಟಗಳು ಸಂಕಟಗಳು ತಾವು ನೋಡಿದ್ದೀರಿ. ಎಲ್ಲವೂ ತಂತಾನೆ ಒದಗಿ ಬಂದ್ಬಿಡ್ತು, ಅದೃಷ್ಟಲಕ್ಷಿ ತಮ್ಮ ಮನೆಗೆ ಬಂದ್ಬಿಟ್ಲು ಅನ್ನೋದೆಲ್ಲ ಸುಳ್ಳೇನಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಬಹಳಷ್ಟು ತಾವು ಕಷ್ಟಪಟ್ಟಿದ್ದೀರಿ, ಬಹಳಷ್ಟು ಏನು ಕಷ್ಟಪಟ್ಟು ದುಡಿದಿದ್ದೀರಿ, ಬೆವರು ಹರಿಸಿ ಕೆಲಸ ಮಾಡಿದ್ದೀರಿ. ಈ ಎಲ್ಲವನ್ನ ನೋಡ್ಕೊಳ್ತಾ ಬಂದಾಗ ಒಂದು ಹೆಸರು, ಕೀರ್ತಿ, ಒಂದು ಹಣ, ಗೌರವ, ಪ್ರಶಸ್ತಿಗಳು ಎಲ್ಲವೂ ತಮಗೆ ಸಂದಿದೆ. ಹಿಂದಿನ ದಿನಗಳನ್ನ ನೋಡ್ತಾ ಇಲ್ಲಿವರೆಗೂ ನೋಡ್ತಾ ಬಂದಾಗ, ಇಲ್ಲಪ್ಪ ಈ ಥರದವರು ನಮ್ಗೊಬ್ರು ಸಹಾಯ ಮಾಡಿದ್ರು, ಈ ಸಮಯದಲ್ಲಿ ನಾನು ಅವ್ರನ್ನ ನೆನಪಿಸ್ಕೊಳ್ಬೇಕು ಅಂತ ಯಾವ್ದಾರ ಹೆಸರನ್ನ ಹೇಳ್ಬೋದಾ? ನನಗೆ ನಿಜವಾಗ್ಲೂ ನಾನು ನೆನೆಸ್ಕೊಳ್ಬೇಕು ಅಂದ್ಕೊಳೋದು ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ ಗುಂಡಪ್ಪ ಮೇಷ್ಟ್ರನ್ನ, ಟೋಪಿ ಮೇಷ್ಟ್ರು ಅಂತಿದ್ರು ಅವ್ರನ್ನ, CGL ಅಂತ ಹೈಸ್ಕೂಲ್ ನಲ್ಲಿ ಇದ್ರು, ಪ್ರೇಮ ಅಂತ ಟೀಚರ್ ಇದ್ರು, BRS ಅಂತ, ಸದಾಶಿವಯ್ಯ ಅಂತ. ಕಾಲೇಜು ದಿನಗಳಲ್ಲಿ ನನಗೆ RK ಗೌಡರ್ ಅಂತ ಅವರು ನನಗೆ ತುಂಬಾ ಸಹಾಯ ಮಾಡಿದಂಥವ್ರು, ನನಗೆ ಧೈರ್ಯವನ್ನ ತುಂಬಿದಂಥವ್ರು. ಅದೇ ರೀತಿಯಾಗಿ ದತ್ತ ಅವರು ನನ್ನ ಕಾಲೇಜು ದಿನಗಳಲ್ಲಿ ನನಗೆ ಮೇಷ್ಟ್ರಾಗಿ ನನ್ನನ್ನ ಇಡೀ ಒಂದು ಸಾಂಸ್ಕೃತಿಕ ವ್ಯಕ್ತಿಯನ್ನಾಗಿ ರೂಪಿಸಿದಂಥವ್ರು ದತ್ತ ಅವರು, YSV ದತ್ತ ಅವರು. ಅವ್ರನ್ನ ಯಾವಾಗಲೂ ನಾನು ಸದಾ ನೆನೆಸ್ಕೋತಾ ಇರ್ತೇನೆ. ಇದ್ರ ಜೊತೆಗೆ ಹಲವಾರು ಜನ ನನಗೆ ಶಾಲೆಯಲ್ಲಿ ಅಲ್ಲದೇನೆ ಹೊರಗಡೆ ಕೂಡ ನನಗೆ ಒಂದು ರೀತಿಯಾಗಿ ಗುರುಗಳಾಗಿ ನನಗೆ ಕ್ರಮಬದ್ಧವಾಗಿ ಕಳಿಸಂಥವ್ರು ಒಂದು ವೈಕುಂಠರಾಜು, ಇನ್ನೊಂದು ಪ್ರಸನ್ನ. ಅವರಿಬ್ಬರ ಏನೊಂದು ಒಂದು ಕಟ್ಟುನಿಟ್ಟಿನ ಶ್ರದ್ಧೆ ಇತ್ತು, ಬದ್ಧತೆ ಇತ್ತು. ಆ ಬದ್ಧತೆ ನನಗೆ ನಿಜವಾಗ್ಲೂ ಕೂಡ ಯಾವತ್ತೂ ನನಗೆ ಆದರ್ಶವಾಗಿ ಕಾಣ್ತಾ ಇದೆ. ಹಾಗಾಗಿ ನಾನು ಅವ್ರನ್ನ ಇಷ್ಟಪಡ್ತೇನೆ. ಜೊತೆಗೆ ಇವಾಗ ನನಗೆ ಇವತ್ತು ಕಳೆದ ವಾರ ತಾನೇ 3 ನಾಟಕಗಳನ್ನ ಶರಣ ಸಾಹಿತ್ಯ ಪರಿಷತ್ತು ಸ್ಪರ್ಧೆ ಮಾಡಿ ಬರೆಸಿ ಆ ನಾಟಕಗಳನ್ನ ತಯಾರು ಮಾಡಿದೀವಿ ನಾವೇನೆ. 3 ನಾಟಕಗಳು ಹುಲಿಶೇಖರ್ ಹತ್ರ, ನಟರಾಜ್ ತಲ್ಗಟ್ಪುರ ಹತ್ರ, ಸುಜಾತ ಅಕ್ಕಿ ಹತ್ರ. ಆ 3 ನಾಟಕಗಳು ಈಗಾಗಲೇ ಕರ್ನಾಟಕದ ಎಲ್ಲ ಕಡೆ ಪ್ರದರ್ಶನಕ್ಕೆ ಸಿದ್ಧವಾಗ್ತಾ ಇದ್ದಾವೆ. ಮೊನ್ನೆ ಶರಣ ಸಾಹಿತ್ಯ ಪರಿಷತ್ನಲ್ಲಿ JSS ಆಡಿಟೋರಿಯಂನಲ್ಲಿ ಆ 3 ನಾಟಕದ ಪ್ರದರ್ಶನಗಳು, ಒಂದಂತೂ ಕಲಬುರಗಿಯವರ ಜೀವನದ ಕುರಿತಂತಾನೆ ನಾಟಕ ಇದೆ. ಹೀಗೆ ಶರಣರ ನಾಟಕಗಳು ಮಾಡಿಸೋದು ಅವೆಲ್ಲ ಒಂದು ರೀತಿಯ ತೃಪ್ತಿ ಕೊಡುವಂತ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ. ನನಗೂ ಕೂಡ ಪ್ರಶಸ್ತಿಗಳು ನಾವು ಬೆನ್ನತ್ತು ಹೋಗಿರೋದ್ರು ಕೂಡ ಕರ್ನಾಟಕದ ಬಹುತೇಕ ಎಲ್ಲ ಪ್ರಶಸ್ತಿಗಳು ಕೂಡ ನನಗೆ ಅದು MP ಪ್ರಕಾಶ್ ಹೆಸರಿನಿಂದ ಹಿಡಿದು ರಾಜ್ಯ ಸರ್ಕಾರದ ಆಗಿರ್ಬೋದು, ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ಅಕಾಡೆಮಿ ಸದಸ್ಯನಾಗಿ ಒಂದು 5 ಟರ್ಮ್ ಅಲ್ಲಿ ಕೆಲಸ ಮಾಡಿದ್ವಿ. ಸೆನ್ಸಾರ್ ಬೋರ್ಡ್ ಅಲ್ಲೂ ಇದ್ರಿ. ಸೆನ್ಸಾರ್ ಬೋರ್ಡ್ ಅಲ್ಲಿ ಇದ್ವಿ. ಜೊತೆಗೆ ಬೇರೆ ಬೇರೆ ಸೌತ್ ಝೋನ್ ಕಲ್ಚರಲ್ ಸೆಂಟರ್ ಗೌರ್ಮೆಂಟ್ ಆಫ್ ಇಂಡಿಯಾದ ಸದಸ್ಯನಾಗಿದ್ದೆ. ಈಗ ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಯಾಗಿ, ಸರ್ಕಾರದ ನೇಮಕಾತಿ ಸಮಿತಿ ಸದಸ್ಯನಾಗಿ, ಜಾನಪದ ಜಾತ್ರೆ ಸಂಚಾಲಕನಾಗಿ, ಮತ್ತೆ ಕಾಲೇಜು ವಿದ್ಯಾರ್ಥಿಗಳ ಉತ್ಸವ ಸಮಿತಿ ಸಂಚಾಲಕನಾಗಿ ಸರ್ಕಾರದ ಅದನ್ನು, ಆಮೇಲೆ ಕಲಾಕ್ಷೇತ್ರದ ಸಲಹಾ ಮಂಡಳಿ ಸದಸ್ಯನಾಗಿ, ಕಲಾಕ್ಷೇತ್ರ 50 ಉತ್ಸವದ ಸಮಿತಿ ಸದಸ್ಯನಾಗಿ, ಬಸವ ಸಮಿತಿಯ ಸದಸ್ಯನಾಗಿ, ಎಲ್ಲ ಕಡೆ ಯಾವ್ಯಾವ್ದು ಪ್ರತಿ ಸಂಸ್ಥೆಗಳಲ್ಲಿ ಎಲ್ಲ ಕಡೆ ಕೆಲಸ ಮಾಡಿದ್ರೆ ನನಗೆ ಸಂತೋಷ ಇದೆ. ಪ್ರಮುಖ ಪ್ರಶಸ್ತಿಗಳು, ಅಕಾಡೆಮಿ ಪ್ರಶಸ್ತಿಯಿಂದ ಎಲ್ಲ ಪ್ರಶಸ್ತಿಗಳು ಬಂದಿದ್ದಾವೆ. ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಸಂತೋಷ ಯಾವುದು ಬೇರೆ ಇರಲ್ಲ. ಒಬ್ಬ ವ್ಯಕ್ತಿ ತಾನು ಸಮಾಜಮುಖಿ ಆದ್ರೆ ಸಮಾಜ ಕೂಡ ನಮಗೆ ಪ್ರತಿಕ್ರಿಯಿಸುತ್ತೆ ಅನ್ನೋಕ್ಕೆ ನನ್ನ ಜೀವನನೇ ನನಗೆ ಉದಾಹರಣೆ. ಇಷ್ಟು ಇದುವರೆಗೂ
ಶ್ರೀಯುತ ನಾಗರಾಜ್ ಮೂರ್ತಿಯವರು ಆರಂಭದಿಂದ ಹಿಡಿದು ಇಲ್ಲಿವರೆಗೂ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಸದಾ ದುಡಿಮೇಲೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಕಾಯಕವೇ ಕೈಲಾಸ ಅನ್ನುವಂಥ ಮಾತಿಗೆ ಅತ್ಯಂತ ಉತ್ತಮವಾದಂಥ ಉದಾಹರಣೆಯಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ರಂಗಭೂಮಿ, ಕಿರುತೆರೆ, ಸಿನಿಮಾ ಮತ್ತು ಸಂಘಟನೆ ಮತ್ತು ಹೊರದೇಶಗಳಿಗೆ ಶರಣ ತತ್ವಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಒಂದಲ್ಲ ಎರಡಲ್ಲ 10 ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಜಾನಪದ ಕಲಾವಿದರಿಗೆ ಮಾಸಾಶನ ಕೊಡಿಸುವಂಥದ್ದು ಮತ್ತು ನಾಟಕ ರಂಗಭೂಮಿ ಕಲಾವಿದರಿಗೆ ಆದಂತಹ ಅನಾನುಕೂಲತೆಗಳನ್ನು ಅವ್ರ ಪರವಾಗಿ ಹೋರಾಟ ಮಾಡುವಂಥದ್ದು, ಹೀಗೆ 10 ಹಲವು ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಷ್ಟು ಮಾತಾಡ್ತಾ ಇದ್ರು ಮತ್ತಷ್ಟು ವಿಚಾರಗಳು ಬರ್ತಾನೆ ಇರುತ್ತೆ. ಸಮಯದ ಅಭಾವನೂ ಸಹ ಇದೆ. ಇದುವರೆಗೂ ಶ್ರೀಯುತ ನಾಗರಾಜ್ ಮೂರ್ತಿಯವರು ಬಂದು ನಮ್ಮ ಈ ಒಂದು ವಿಚಾರವನ್ನು, ತಮ್ಮ ವಿಚಾರವನ್ನು ಒಂದು ಪುಸ್ತಕದಂತೆ, ತೆರೆದ ಪುಸ್ತಕದಂತೆ ಎಲ್ಲ ವಿಚಾರವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಅವರಿಗೆ ಶ್ರೀ ಬಸವ ಟಿವಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ತಾವು ಬಹಳಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಶರಣಬಂಧುಗಳೇ, ಸಾಧಕರ ಜೊತೆಯಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣಾರ್ಥಿ.